ಸತ್ಯ. ಅದಕ್ಕೆ ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು. ಮಾನ್ಯ ಮೇಲ್ಮನೆಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಿದ್ದರು. MLA ಪಗಾರ ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯಿತು. ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ 40,000 ರೂಪಾಯಿ, ಜಿಲ್ಲಾಧ್ಯಕ್ಷರಿಗೆ. ಅದನ್ನ ಉಪಾಧ್ಯಕ್ಷರಿಗೆ ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ 10,000 ರೂಪಾಯಿ ಉತ್ತರ ಆಯ್ತು. ಆಮೇಲೆ ತಾಲೂಕು ಅಧ್ಯಕ್ಷರಿಗೆ 25,000 ಕೊಟ್ಟಿದ್ದಾರೆ. ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ನಾವು ನಿಮ್ಗೆ ಓಟ್ ಹಾಕಿದ್ದೀರಿ, ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ, ಅದಾದ್ಮೇಲೆ IAS ಇದ್ದಾರೆ, KS ಇದ್ದಾರೆ. ಅವ್ರಿಗೆಲ್ಲ ಅವ್ರಿಗೆಲ್ಲ ಸಂಬಳಗಳು ಲಕ್ಷ, 2 ಲಕ್ಷ, 3 ಲಕ್ಷ ಸಂಬಳ IAS ಅವ್ರಿಗೆ. ನಮಗೂ ಸಂಬಳ ಬರ್ತತೆ, ಮಂತ್ರಿಗಳಿಗೂ ಸಂಬಳ ಬರ್ತತೆ. ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವಂಗಾರೆ? ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ, ತೆಗೆದಾಕ್ಬಿಡಿ, ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ. ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್, ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ, ಅವ್ರಿಗೆ ಕೊಟ್ಬಿಡಿ, ಎಲ್ಲ ನಾಮಿನೇಟ್ ಮಾಡಿ. ಈಗ ತಹಸೀಲ್ದಾರ್ ಇದ್ದಾರೆ, ಆಯ್ತು, ನೀವು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು MLAಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ? MLAಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ? MLAಗಳ ಅಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು? ಯಾಕೆ ಇವೆಲ್ಲ? ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ, ಹೇಳೋಣ ಸ್ವಲ್ಪ ಅಂತೇಳಿ. ನೀವು 189 ಇದ್ರಿ. 1989ನೇ ಇಸ್ವಿಯಲ್ಲಿ 189 ಸೀಟ್ ಗೆದ್ದಿದ್ರು ಕಾಂಗ್ರೆಸ್. 89 ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿರಲ್ಲ, ಇವರು ಕತೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಯಾರು ಇಲ್ಲ, ನಾವೇ ಪರ್ಮನೆಂಟ್ ಗೂಟ ಇಲ್ಲ. ಅದಕ್ಕೋಸ್ಕರ MLAಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್, ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ, ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ನಮ್ಮ MLAಗಳು ಏನಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ, ಮೆಂಬರ್ ಮಾಡಿ, ಒಂದು 5 ಜನ ಸಚಿವರೇ, 10 ಜನ ಮೆಂಬರ್ ಮಾಡಿ, 10 ಜನ ಮೆಂಬರ್ ಮಾಡಿ. ಗ್ಯಾರಂಟಿ ವಿರೋಧಿಗಳು ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ, ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಕಾಂಪ್ಲಿಕೇಶನ್ ಒಂದೇ ಪ್ರಶ್ನೆ ಸರ್. ಅಧ್ಯಕ್ಷ DCM ಅವರೇ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅವ್ರು ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ದಕ್ಕೆ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥರ ಅಥವಾ ನಿಮ್ಮ ಸಚಿವರ ಅಸಮರ್ಥರ ಅಂತ ಎಲ್ಲ ಕೇಳ್ತಾ ಇದ್ರು. ಮತ್ತೆ ಇದ್ರ ಆಫೀಸರ್ ಅಸಮರ್ಥರ ಅಂತ ಕೇಳ್ತಾ ಇದ್ರು. ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಮಹಾರಾಷ್ಟ್ರ ನಾವೆಂತ ಮಾಡಿದೀಗ ಗವರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಯಾರು? ಬಿಜೆಪಿ ಅಧ್ಯಕ್ಷರು ಏನು RSS ನೀವು ಬಿಜೆಪಿ
ಒಂದು ಸ್ಪೆಷಲ್ ಆಫೀಸರ್ ದಿಸ್ ವಾಸ್ ಲಿಸ್ಟ್ ಆಫ್ ಡಿಪಾರ್ಟ್ಮೆಂಟ್ assigned to minister approved by chief minister Devendra Fadnavis. The list included handful of RSS ಏನಿದು ಆಯ್ತು ಈಗ ಸರ್ಕಾರ ಬಡವರ ವಿರೋಧಕ್ಕೆ ಅದಕ್ಕೇನು ಹೇಳ್ತೀರಾ? ಸರ್ಕಾರ ಖಡ್ಗಗೊಂಡ ಪ್ರಶ್ನೋತ್ತರ ರಾಮಮೂರ್ತಿ ಸಿಕೆ ಸಿದ್ದು ಪಾಟೀಲ್ ಕಲರಪ್ರಭು ಪಾಟೀಲ್ ಕೂತ್ಕೊಳ್ಳಿ ಮೈಕ ಕೂತ್ಕೊಳ್ಳಿ ಆಯ್ತು ನೀವು ಕೂತ್ಕೊಳ್ಳಿ ಆಯ್ತು ಮಾತಾಡಿ ಆಯ್ತು ಪ್ರಶ್ನೆ ಕೇಳಿ ಆಲಂಪ್ರಭು ಪಾಟೀಲ್ ಆಲಂಪ್ರಭು ಪಾಟೀಲ್ ಪ್ರಶ್ನೆ ಕೇಳಿ ಸರ್ ಪ್ರಶ್ನೋತ್ತರ ಕೇಳಿ ನೀವು ಪ್ರಶ್ನೆ ಕೇಳೋದು ಉತ್ತರ ಕೇಳೋದು ಆಯ್ತು ಚರ್ಚೆ ನಮ್ಮ ಸಮಯ ಹಾಳಾಗ್ತದೆ. ಆಯ್ತು ನಮ್ದು ಪ್ರಶ್ನೆ ಇದೆ. ಈಗ ಮಾತಾಡಿ ಈಗ ಮಾತಾಡಿ ಈಗ ಪ್ರಶ್ನೆ ಕೇಳಿ ಅವನೇನ್ ಕೇಳ್ತಾರೆ ನೀವು ಪ್ರಶ್ನೆ ಕೇಳಿ ಮಂತ್ರಿ ಉತ್ತರ ಕೊಡ್ತಾರೆ. ಸುನಿಲ್ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ 1134ನೇ ಪ್ರಶ್ನೆಯನ್ನ ಕೇಳಿದ್ದೇನೆ. 1134ನೇ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಿದ್ದೇನೆ. ಎಲ್ಲರೂ ಕಿವಿಗೆ ಮೈಕ್ ಹಾಕಿ ಉತ್ತರವನ್ನ ಒದಗಿಸಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ. ಒಟ್ಟು ಅಧಿಕಾರಿಗಳು 58,663 ಹೆಕ್ಟರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರಂತೆ ಉತ್ತರ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ ತಾವು ಒಂದ್ಸಲ ಆ ಭಾಗಕ್ಕೆ ಸುಮಾರು ಅವರು 95% ನೀರನ್ನ ಬಿಟ್ಕೊಳ್ತಾ ಇದ್ದಾರೆ. ಚೀನಾ ನದಿಗೆ ನಮ್ಮ ಭೀಮಾ ನದಿ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಯ್ತು ಉತ್ತರ ಕೊಡ್ಲಿ. ತಪ್ಪಿಸಬೇಕು. ಒಂದು ಸಮಿತಿಯನ್ನ ನೇಮಕ ಮಾಡಿ ಒಂದು ಸನ್ಮಾನ್ಯ ನ್ಯಾಯಮೂರ್ತಿ ಪ್ರಕಾರ ನಾನು ಕೊಟ್ಟಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರು ಭೀಮಾ ಕೊಡ್ತಾ ಇದ್ದಾರೆ. ಆಲಂಪ್ರಭು ಉತ್ತರ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದವರು ಡೈವರ್ಟ್ ನೀರು ನಮ್ಮ ಭೀಮಾ ನದಿ ಬರ್ತಾ ಇಲ್ಲ. ಭೀಮಾ ನದಿಗೆ ಬರ್ತಕ್ಕಂಥದ್ದು ಕೃಷ್ಣಾ ನದಿ ನೀರು ಬರ್ತಾ ಹೊಲಸು ಗೋಪಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ಭೀಮಾ ನದಿ ನೀರನ್ನ ಮಹಾರಾಷ್ಟ್ರದವರು ಬಚಾವತ್ತ ತೀರ್ಪಿನ ಪ್ರಕಾರ ಬಿಟ್ಟು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ಬಂದ್ ಮಾಡಿ ನಮಗೆ 3 TMC ನೀರು ಬಿಡಬೇಕು ಪ್ರತಿ ವರ್ಷ, ಅದನ್ನ ಬಿಡಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಅಧ್ಯಕ್ಷ, ಏನು ನಮ್ಮ ಆಲಂಪ್ರಭು ಪಾಟೀಲ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈಗಾಗಲೇ ಬೆಣ್ಣೆತೊರೆ ಯೋಜನೆ, ಗುಂಡಾತರ ನಾಲಾ ಯೋಜನೆ ಮತ್ತು ಅಮರ್ಜಾ ಯೋಜನೆ ಇವೆರಡೂ ಕೂಡ ಈಗಾಗಲೇ 1922ರಲ್ಲಿ ಇದಕ್ಕೆ ಸುಮಾರು 20,234 ಹೆಕ್ಟೇರ್ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಕರ್ಯವನ್ನು ಒದಗಿಸಲಾಗಿದೆ. ಗುಂಡೂತರ ನಾಲೆ ಹತ್ರ 7,943 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಹರಿಸಿ ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲಾಗಿದೆ. ಇದು ಅಮರ್ಜಾ ಯೋಜನೆ ಕೂಡ ಈಗಾಗಲೇ ನಾವು 7,400 ಹೆಕ್ಟೇರ್ ಜಮೀನಿಗೆ ಒಳಹರಿವಿನ ಕೊರತೆ ಮೀಸಲು ಈಗ ಕಾಮಗಾರಿಗಳನ್ನು 2008ರಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಈಗ ಭೀಮಾ ಈಗಾಗಲೇ ಕೂಡ ಈಗ ಏತ ನೀರಾವರಿ ಯೋಜನೆಗೆ ನಡೆದಿದೆ. ಬಟ್ ಅವರು ಒಂದು ನಿಯೋಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸಿ ನಾನು ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ.
ಡಾಕ್ಟರ್ ಮಂತರ್ಗೌಡ, ನಾಲ್ಕು KH ಪುಟ್ಟಸ್ವಾಮಿ ಗೌಡ್ರು, ಬಸವರಾಜ್. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 975 ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತಾ ಇದ್ದೇನೆ. ಎಲ್ಲ ಇಯರ್ಫೋನ್ ಹಾಕಿ ಕೂತ್ಕೊಂಡು. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ, ಆದರೆ ಕೆಲವು ಉತ್ತರಗಳು ಅಂತ ಸಮಂಜಸವಾಗಿಲ್ಲ ಅನ್ನೋ ಒಂದು ಭಾವನೆ ನನಗಿದೆ. ಯಾಕೆಂದ್ರೆ ಈಗಾಗಲೇ ಕಿಂಡಿ ಅಣೆಕಟ್ಟಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ಕಳೆದ 23ನೇ ಇಸ್ವಿ 7ನೇ ತಿಂಗಳಲ್ಲಿ. ಅದರಲ್ಲಿ ಸನ್ಮಾನ್ಯ ಮಂತ್ರಿಗಳು ಹೇಳಿದ್ರು, ಇದಕ್ಕಾಗಲೇ 323 ಲಕ್ಷ ಹಣವನ್ನ ಬಿಡುಗಡೆ ಮಾಡೋಕ್ಕೆ ಅನುಮೋದನೆ ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ರು. ಆದರೆ ಈ ಸರಿ ಉತ್ತರ ಕೊಟ್ಟಿರೋದ್ರಲ್ಲಿ ಲಭ್ಯತೆಗೆ ಹಣಕಾಸಿನ ಲಭ್ಯತೆಯನ್ನು ನೋಡಿ ನಾವು ಹಣಕಾಸು ಒದಗಿಸ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ನಲ್ಲಿ ಹೇಳಿದರೆ ಅನುಮೋದನೆ ಕೊಟ್ಟಿದ್ದೀವಿ, ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈ ಕಿಂಡಿ ಅಣೆಕಟ್ಟಿಗೆ ಒಂದು ಇತಿಹಾಸವೇ ಇದೆ ಅಧ್ಯಕ್ಷರೇ. ಏನಂದ್ರೆ, ನಮ್ಮ ಮಾನ್ಯ ದಿವಂಗತ RL ಜಾಲಪ್ಪನವರು ಅವ್ರ ಪೀರಿಯಡ್ MP ಆಗಿದ್ದಂತ ಪೀರಿಯಡ್ ನಲ್ಲಿ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ಹಿನ್ನೆಲೆ ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ. ಅವರು ಕಷ್ಟಪಟ್ಟು ಹೋರಾಟದ ಮೂಲಕ ಕಿಂಡಿ ಅಣೆಕಟ್ಟಂತ ಧರಣಿ ಮಾಡ್ತೀರಿ, ಆ ಟೈಮ್ನಲ್ಲಿ ಮಾಡ್ತೀರಿ, ಫೈನಾನ್ಸ್ ಬಿಲ್ ನೀರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಲ್ಲಿ MP ಗಳು ಗಲಾಟೆ ಮಾಡಿ ಇಶ್ಯೂ ತಂದದಕ್ಕೂ ಕೂಡ ಅವರೆಲ್ಲ ಸಮಾಧಾನ ಮಾಡಿ ಆ ಅಣೆಕಟ್ಟನ್ನು ಕಟ್ಟಿದಂತ ಸಂದರ್ಭ ಅದು. ಆಗ ಕಟ್ಟಿದ್ದು 3 ಉದ್ದೇಶಗಳಿಂದ. ಒಂದು ಉದ್ದೇಶ 3-4 ಕೆರೆಗೆ ನೀರು ತುಂಬಿಸಬೇಕು ಅಂತ, ಹಿಡಗೂರು, ಚನ್ನಂದೂರು ಮತ್ತು ಮರಳೂರು ಮತ್ತು ಅನೇಕ ಕೆರೆಗಳಿಗೆ ನೀರು ತುಂಬಬೇಕು. ಎರಡನೇದಾಗಿ ಗೌರಿಬಿದೂರು ನಗರಕ್ಕೆ ನೀರು ಸರಬರಾಜು ಆಗಬೇಕು. ಮೂರನೇದಾಗಿ 6-7 ಕಿಲೋಮೀಟರ್ಗೆ ಅಂತರ್ಜಲ. ಆಶಾ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ. ಒಂದು ಅಣೆಕಟ್ಟು ಯಾಕೆಂದ್ರೆ ಅಷ್ಟು ಅಡ್ವೈಸ್ ಆದ್ರೆ ಆಶಾ ಕಾರ್ಯಕರ್ತರಿಗೆ ಆದಷ್ಟು ಬೇಗ ನೀವಾಗಲೇ ಅವ್ರಿಗೆ 3,40,000 ಪುಟ್ಟಸ್ವಾಮಿ ಅವರೇ, ಏನಿದು ಪ್ರಶ್ನೆ ಕೇಳಿ, ನೀವು ಭಾಷಣ ಮಾಡಿದ್ರೆ ಆಗ್ತದ? ಆಯ್ತು, ಉತ್ತರ ಕೊಡ್ತಾರೆ. ಏನಿದು? ಆಯ್ತು, ಪ್ರಶ್ನೆ ಕೇಳಿ. ನೀವು 323 ಕೋಟಿ ರಿಲೀಸ್ ಮಾಡ್ತೀವಿ ಅನುಮೋದನೆ. ಆಯ್ತು, ಉತ್ತರ ಕೊಟ್ಟಿರೋದ್ರಲ್ಲಿ ಮಂತ್ರಿ ಉತ್ತರ ಕೊಡ್ಲಿ. ಮಂತ್ರಿ 2 ವರ್ಷದ ಭರವಸೆ ಕೊಟ್ಟರು, 2 ವರ್ಷ ಬಿಡುಗಡೆ ಅಂತ ಹೇಳಿದ್ರು ಮಂತ್ರಿ ಅವರೇ. ದಯಮಾಡಿ ಅದು ನನಗೆ ಅನುಮತಿ. ಅಧ್ಯಕ್ಷರೇ, ಈಗ ಅವರು ಕೇಳಿರ್ತಕ್ಕಂಥದ್ದು ನಮ್ಮ ಗೌರವ ಸಾಗರದಲ್ಲಿ 87 ಕೆರೆ ಇದಾವೆ. ಅದರ 3 ಜನರಿಗೆ ರಸ್ತೆ ಬೇಡ, ಕುಡಿಯೋ ನೀರು ಬೇಡ, ಇವರಿಗೆಲ್ಲ ಮಜಾ ಮಾಡಕ್ಕೆ 40,000 50,000 ಎಲ್ಲ ಕೆರೆಗಳಲ್ಲಿ ಸ್ವಾಭಾವಿಕ ಬರ್ತಕ್ಕಂಥದ್ದು. ಅದನ್ನ ಇವರಿಗೆಲ್ಲ ಮಜಾ ಮಾಡಕ್ಕೆ ಟೂರ್ ಫಿಕ್ಸ್ ಮಾಡಿ. ಮತ್ತೊಂದು ಅತಿ ಮುಖ್ಯವಾಗಿ ಅವರು ಕೇಳಿರ್ತಕ್ಕಂಥದ್ದು ಚಿಂತಾಮಣಿ ರಿವರ್ ಮೇಲೆ 2006-2007ರಲ್ಲಿ 971 ಲಕ್ಷ ರೂಪಾಯಿಗಳಿಂದ ಒಂದು ಕಿಂಡಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ರಿಪೇರ್ ಮಾಡಬೇಕಾದ್ರೆ ಈಗಾಗಲೇ ಅದಕ್ಕೆ 52 ಗೇಟ್ ಇದೆ. ವಾಟರ್ ಸ್ಟೋರೇಜ್ 238 MCF ಇದೆ. 128 ಏಕರ್ಸ್ಗೆ ಇವತ್ತು ಅದು ಅಚ್ಚುಕಟ್ಟಿದೆ. ಅದನ್ನು ರಿಪೇರ್ ಮಾಡಬೇಕಾದ್ರೆ ಬಹಳ ಸಾಧ್ಯ. ನಾವು ಅದನ್ನೆಲ್ಲ ರಿಪೋರ್ಟ್ ಕಳಿಸಿದ್ವಿ. ಅನುದಾನ ಲಭ್ಯತೆ ಆಧಾರ ಮೇಲೆ ಅದು ಮಾಡಿಕೊಡ್ತೀವಿ. ಆಮೇಲೆ LLC ಸ್ಕೀಮ್ಸ್ ಲೆವೆಲ್ ಇವು 21-22ನಲ್ಲಿ ಅತಿ ಮಳೆ ಬಂದು ಡ್ಯಾಮೇಜ್ ಆಗಿದೆ. ನಮ್ಮ ಬರ್ತಕ್ಕಂಥ ಒಂದು ಗ್ಯಾರಂಟಿ ಸಮಿತಿಗೆ ಅಲ್ಲ, ಯಾವ್ಯಾವ ದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ದೇಶದಲ್ಲಿ ಏನೇನು ಉದ್ಧಾರ ಮಾಡಿದ್ದಾರೆ, ನಗರದಲ್ಲಿ
ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ನಗರಸಭೆಯವರು ತಾವು ಹೇಳಿದ್ರೆ ನಮ್ಗೆ ಯಾವುದೇ ಬಗ್ಗೆ ಹೋಗಿ ಎಲ್ಲ ನ್ಯೂಸ್ ಚಂದ ಮಾಡಿದ್ದೀರಿ. ಡಿ ಕೆ ಶಿವಕುಮಾರ್ ಎಲ್ಲ ಕೊಡಿ ಅವ್ರಿಗೆ. ಕಳೆದ 2 ವರ್ಷಗಳಲ್ಲಿ ಅನುಮೋದನೆ ಆಗಿದೆ, ಅಮೌಂಟ್ ರಿಲೀಸ್ ಹೇಳಿದ್ರಲ್ಲ, ಇನ್ನೂ ರಿಲೀಸ್ ಆಗಿಲ್ಲ. 2 ವರ್ಷ ಆಯ್ತು. ಅದನ್ನ ಅನುದಾನಲ್ಲೇ ಲಭ್ಯತೆ ನೋಡಿ ರಿಲೀಸ್ ಮಾಡ್ತಾ ಅಂತ ಹೇಳಿದ್ದಾರೆ ಸರ್. ಆಗಲೇ ಅನುಮೋದನೆ ಆಗಿದೆ ಅದು ಅಮೌಂಟ್. ಅನುಮೋದನೆ ಆಗಿರೋದು ರಿಲೀಸ್ ಮಾಡ್ಬೇಕಷ್ಟೇ. ಆಯ್ತು, ಮಂತ್ರಿ ಕಳೆದು ಮಾತ್ರ ಸರಿಪಡಿಸೋದು ಮಾಡ್ಕೊಡ್ತೀವಿ. ವಿಶ್ವನಾಥ್ ಎಸ್ ಆರ್, ಬಸವನಗೌಡ ತುರುವಿಹಾಲ್, ಮಾನ್ಯ ಹೋಮ್ ಮಿನಿಸ್ಟರ್ ಅವರು. ಗುತ್ತಿನ ಸಂಖ್ಯೆ 519 ಮಾನ್ಯ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರಗಳನ್ನು ಒದಗಿಸಲಾಗಿದೆ ಸರ್, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮದು ಮಸ್ಕಿ ತಾಲೂಕ ಹೊಸದಾಗಿರುವುದರಿಂದ ಅಲ್ಲಿರ್ತಕ್ಕಂಥ ಈ ಒಂದು ಕಚೇರಿಗಳು ಎಲ್ಲವೂ ವಾಸಿಸ್ತಕ್ಕಂಥ ರೀತಿಯಲ್ಲ. ಎಲ್ಲ ಬಹಳಷ್ಟು ವರ್ಷಗಳಿಂದ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಒಂದು ಈಗಿಯವರು ಯಾರು ಕೂಡ ವಾಸ ಮಾಡ್ತಾ ಇಲ್ಲ. ಇವತ್ತು ಕ್ವಾರ್ಟರ್ಸ್ಗಳನ್ನ ಸುಲಭವಾಗಿ ಮಾಡಿಕೊಡುವ ಸಭಾಧ್ಯಕ್ಷರ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಚಿವರು, ಮಾನ್ಯ ಅಧ್ಯಕ್ಷರೇ, ತುರುವಿಹಾಳ್ ಪಟ್ಟಣದಲ್ಲಿ ಮತ್ತು ಮಸ್ಕಿ ನಗರದಲ್ಲಿ ಅವರು ವಸತಿಗೃಹಗಳನ್ನ ನಿರ್ಮಾಣ ಮಾಡಿದ್ದಾರೆ. ತುರುವಿಹಾಳ್ನಲ್ಲಿ ಮಂಜೂರಾತಿ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥದ್ದು ಸುಮಾರು 5 ಅಧಿಕಾರಿಗಳು, ಸಿಬ್ಬಂದಿ 27. ಈಗಾಗಲೇ ವಸತಿ ಲಭ್ಯ ಇರ್ತಕ್ಕಂಥದ್ದು 30 ಸಿಬ್ಬಂದಿ ಈಗಾಗಲೇ ಲಭ್ಯ ಇದೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ತುರುವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ 12 ವಸತಿ ಗೃಹಗಳು, ಮಸ್ಕಿನಲ್ಲಿ 14 ಗೃಹಗಳು ಶಿಥಿಲಾವಸ್ಥೆಯಲ್ಲಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವೇಳೆ ಅದನ್ನು ರಿಪೇರಿ ಮಾಡಬೇಕಾದ್ರೆ ರಿಪೇರಿ ಮಾಡ್ತೇವೆ, ಇಲ್ಲದೇ ಇದ್ರೆ ಹೊಸದಾಗಿ ಕಟ್ಟಿಸ್ತೇವೆ ಅಂತೇಳಿ ಮಾನ್ಯ ಸದಸ್ಯರಿಗೆ ಭರವಸೆ ಕೊಡ್ತಾ ಇದ್ದೇನೆ. ಅಭಯ್ ಪಟೇಲ್, ಬಸನಗೌಡ ದದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆಯನ್ನ 1080 ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರನ್ನ ಕೇಳಬಯಸ್ತಾ ಇದ್ದೇನೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಈಗಾಗಲೇ ನಮಗೆ ತುಂಗಾಭದ್ರಾ ಎಡದಂಡೆ ನಾಲಿಯಿಂದ ಮನೆ ಭಾಗಕ್ಕೆ ಸಮರ್ಪಕವಾಗಿ ನೀರನ್ನ ತಲುಪೋದಿಲ್ಲ ಅಂತೇಳಿ ಈಗಾಗಲೇ ನಾವು ಸಚಿವರನ್ನ ಮತ್ತು ಕೇಳಿದ್ದೀವಿ. ಹಾಗಾಗಿ ಅದು ಏನು ಮೇಲ್ಭಾಗದಲ್ಲಿ ನಡೆಯುವಂಥ ಪಂಪ್ಸೆಟ್ಗಳ ಅಕ್ರಮದಿಂದ ನಮಗೆ ನೀರನ್ನು ತಲುಪ್ತಾ ಇಲ್ಲ. ಮತ್ತು ಅದರ ಜೊತೆಗೆ ಆಲ್ಟರ್ನೇಟ್ ಆಗಿ ಈಗೇನು ನವಿಲಿ ಸಮಾನಾಂತರ ಜಲಾಶಯವನ್ನ ನಿರ್ಮಾಣ ಮಾಡಿದರೆ ನಮಗೆ ಕೆಳಭಾಗದ ಮಾನ್ವಿ ತಾಲೂಕು ಮತ್ತು ರಾಯಚೂರು ತಾಲೂಕಿಗೆ ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಕೇಳ್ತಾ ಇದ್ವಿ. ಅದು ಕೂಡ ಬಹಳಷ್ಟು ಟೆಕ್ನಿಕಲ್ ಇಶ್ಯೂಲಿಂದ ಇದು ಆಗ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳೋದಿಷ್ಟೇ, ಯಾಕಂದ್ರೆ ಆಲ್ಟರ್ನೇಟ್ ಆಗಿ 2 ಲಿಫ್ಟ್ ಇರಿಗೇಷನ್ಗಳನ್ನ ಮಾನ್ವಿ ತಾಲೂಕು ಮತ್ತು ರಾಯಚೂರು ತಾಲೂಕಿಗೆ ಆ ಕೃಷ್ಣಾ ನದಿಯಿಂದ ಒದಗಿಸಿಕೊಟ್ರೆ ಖಂಡಿತವಾಗಿ 2 ತಾಲೂಕಿಗೆ ನೀರಾವರಿಯನ್ನು ಒದಗಿಸೋದಕ್ಕೆ ಮತ್ತು ಕೇವಲ 3,000 ಕೋಟಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ನವಿಲಿ ಜಲಾಶಯ ಸುಮಾರು 16 ಕೋಟಿ ರೂಪಾಯಿಗಳನ್ನ ಆಗ್ತದೆ. ಹಾಗಾಗಿ 2 ಲಿಫ್ಟ್ ಇರಿಗೇಷನ್ಗಳನ್ನ ಕಾರ್ಯವಾಗಿ ನಿರ್ಮಾಣ ಮಾಡೋದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳ್ತಾ ಇದ್ದೀನಿ. ಅಧ್ಯಕ್ಷ, ಏನು ನಮ್ಮ ಗದ್ದಲಗೌಡರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಇದು ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ವಿಚಾರ. 27 TMC ನೀರು ಈಗಾಗಲೇ ಅದ್ರ ಬಗ್ಗೆ ನೀರು ವೇಸ್ಟ್ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರ ಗಮನಕ್ಕೆ ಬಂದಿದೆ. ನಾವು ನವಲಿನ ಮಾಡೋಣ ಅಂತೇಳಿ ಒಂದು ಯೋಜನೆ ಕೂಡ ನಾವು ತಯಾರು ಮಾಡಿದ್ದೇವೆ. ಅದೇ ಮಧ್ಯದಲ್ಲಿ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ತಯಾರಾಗಿದೆ. ಆದರೆ ಇದು ನಮ್ಮ
ಡ್ಯಾಮಿನ ಒಂದು ಸಮಿತಿ ಇದೆ, ತುಂಗಭದ್ರಾ ಮಂಡಿ ಇದೆ. ಆ ಮಂಡಿ ಮುಂದೆ 22/11/2025 ಚರ್ಚೆ ಮಾಡಿದ್ದೇವೆ. ಈಗ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾನೀಗಾಗಲೇ ತೆಲಂಗಾಣ ನೀರಾವರಿ ಮಂತ್ರಿ ಜೊತೆಲಿ ಮತ್ತು ಆಂಧ್ರ ಮುಖ್ಯಮಂತ್ರಿಗಳ ಜೊತೆಲಿ ಟೆಲಿಫೋನ್ ಮುಖಾಂತರ ಸಂಪರ್ಕ ಮಾಡಿ ಒಂದು ಲೆಟರ್ ಕೂಡ ನಾನು ಬರೆದಿದ್ದೇನೆ. ಅವರು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರು ಟೈಮ್ ಕೊಟ್ಟ ತಕ್ಷಣ ನಾವು ಹೋಗಿ ಆಂಧ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅವರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೋರ್ಡಲ್ಲಿ ಏನು ಅನುಕೂಲ ಆಗಬೇಕು. ಇದು ಬಹಳ ವಿಶೇಷವಾದಂಥ ಒಂದು 24ರಿಂದ 27 TMC ನೀರು ರೈತರಿಗೆ ಅನುಕೂಲ ಆಗುವಂಥ ಒಂದು ಸರ್ಕಾರ ಒಂದು ಬದ್ಧತೆ ಇದೆ. ನಾವು ಅವ್ರ ಟೈಮ್ ಕೊಟ್ಟ ತಕ್ಷಣ ಅವ್ರ ಹತ್ರ ಸರ್ಕಾರ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ನಾವು ಅನುಷ್ಠಾನ ತೆಗೆದುಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅನಿಲ್ ಚಿಕ್ಕಮಾದು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರವನ್ನು ಮಂಡಿಸಿದ್ದಾರೆ. ಪ್ರಶ್ನೆ ಸಂಖ್ಯೆಯನ್ನ 1187ನೇ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸ್ತೀನಿ ಅಧ್ಯಕ್ಷರು. ಉತ್ತರವನ್ನು ಸುದೀರ್ಘವಾಗಿ ಒದಗಿಸಿದ್ದೇವೆ. ಉತ್ತರವನ್ನ ಸರ್ಕಾರ ನೀಡಿದೆ ಅಧ್ಯಕ್ಷರೇ. ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 20 ವರ್ಷದಿಂದ ಈ ಕ್ರೀಡಾಂಗಣವನ್ನ ಅಭಿವೃದ್ಧಿ ಪಡಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಸುಮಾರು ಸರ್ಕಾರ ಉತ್ತರ ಕೊಟ್ಟಂಗೆ 8 ಎಕರೆ 10 ಗುಂಟೆ ಈ ಒಂದು ಜಾಗ ಬರ್ತದೆ. ನಾವು ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ನೀರು ತುಂಬುತ್ತದೆ ಆ ಜಾಗದಲ್ಲಿ ಇವತ್ತು 5 ಕೋಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 5 ಕೋಟಿಯನ್ನ ಏನು ಬಿಡುಗಡೆ ಮಾಡಿದೆ, ಈಗ 10 ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಆದರೆ ಟೆಂಡರ್ದಾರರು ಈ ಸಂದರ್ಭದಲ್ಲಿ 10 ಲಕ್ಷಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಆ ದುಡ್ಡು ಸಾಕಾಗಲ್ಲ. ಆದರೆ 1:3 ಅನುದಾನವನ್ನ ಬಿಡುಗಡೆ ಮಾಡಿದ್ರೆ 1.25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಒಂದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ ಆಗ್ತದೆ ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರು. ಅವಾಗ ಅಂದಿದ್ಕೆ ಅಂದಲ್ಲ ಕಳ್ಳರು ಅಂದಿದ್ ಗೆದ್ದಿದ್ದ ತಿರ್ಗಾ ಡೆಪ್ಯೂಟಿ ಸಿಎಂ ಉತ್ತರ ಮುಖ್ಯಮಂತ್ರಿ ಪರ. ಮಾನ್ಯ ಚಿಕ್ಕಮಾದವರ ತಾವು ಏನು ಹೇಳಿದ್ರಿ, ತಮ್ಮ ಭಾವನೆಯನ್ನ ಕಾಳಜಿ ಕಳಕಳಿಯನ್ನ ಅರ್ಥ ಮಾಡ್ಕೊಂಡಿದೆ. ಭಿಕ್ಷೆ ಬೇಡಲಿ ಹೋಗಿ ಎಲ್ಲ ಹೋಗಿ ವಿಧಾನಸೌಧ ಭಿಕ್ಷೆ ಬೇಡಲಿ ಹೋಗಿ ಬರೋ ಬಜೆಟ್ ಭಿಕ್ಷೆ ಬೇಡ್ಬಿಟ್ಟು ತಂದು ಅವ್ರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ ಹೋಗಿ ಎಲ್ಲಾರ ಮಂದಿ ಭಿಕ್ಷೆ ಅಣ್ಣಮ್ಮನ ದೇವಸ್ಥಾನ ಮಸೀದಿಗಳು ಎಲ್ಲ ಹೋಗಿ. ಕಟ್ಟಗೊಂಡ ವಿಠಲ್ ದೋಂಡಿಬಾ ಉಪಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ನಾನು 644 ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ 2. ಅಧ್ಯಕ್ಷೆ ಉತ್ತರವನ್ನು ಒದಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಈ ಗದ್ದಲದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಭಾರಿ ಇಂಪಾರ್ಟೆಂಟ್. ಜೋರು ಮಾತಾಡಿ. ನಾನು ಸಾಹೇಬ್ರಿಗೆ ಭೇಟಿ ಆಗಲಿಲ್ಲ, ನನಗೆ ಸಮಯ ಕೊಡ್ಲಿ ಅರ್ಧ ತಾಸು. ಓಕೆ, ವೆರಿ ಗುಡ್. ಈಗ ಅಜಯ್ ಧರಮ್ ಸಿಂಗ್ ಇಲ್ಲ, ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ. ಮಾನ್ಯ ಸಭಾಪತಿಗಳೇ, ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ. ಶಾಸಕರಿಗೂ ನ್ಯಾಯ ಒದಗಿಸ್ಕೊಡಿ ನಿಮ್ಮ ಅಧ್ಯಕ್ಷತೆಯಲ್ಲಿ. ಈಗ ಪ್ರಶ್ನೆ ಕೇಳಿದವರಿಗೆ ನ್ಯಾಯ ಒದಗಿಸ್ತೇನೆ, ಮತ್ತೆ ನಿಮ್ಗೆ ಒದಗಿಸ್ತೇನೆ. ಪ್ರಶ್ನೆ ಕೇಳಿ ಶಾಸಕರ ನ್ಯಾಯ ಒದಗಿಸಬೇಕಲ್ಲ. 5ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಈಗ ಕಾಂಗ್ರೆಸ್ನವರಿಗೆ ನೀವು 2020 ಸಾಲಿನ ಕರ್ನಾಟಕ ರಾಜ್ಯಾಂಗ ತಿದ್ದುಪಡಿ ಅನ್ನೋ ಪ್ರಸ್ತಾವನೆ ಮಂಡಿಸೋದು ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ 2025ನೇ ನ್ಯಾಯವನ್ನು ಒದಗಿಸಿಕೊಳ್ಬೇಕು. ಕೈ ಮಾಡಿ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ನೀಡುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು.
ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.